ಮರು ಅಹಮದ್ ಎಕೆ ಸಾಹೇಬ್ರ ಇವತ್ತು ಸಂತಾಪ ಸಭೆಗೆ ಆಗಮಿಸಿದಂತಹ ಅವರೆಲ್ಲ ಅಭಿಮಾನಿಗಳಿಗೆ ಹಿತೈಷಿಗಳಿಗೆ ನನ್ನ ನಮನಗಳು. ನನಗೆ ಇವತ್ತು ತುಂಬ ಬೇಸರ ಆಗ್ತದೆ. ಒಂದು ಗಾಡ್ ಫಾದರನ್ನು ನಾನು ಕಳೆದುಕೊಂಡಿದ್ದೇನೆ. ಯಾಕೆಂದರೆ ನನ್ನ ಮತ್ತು ಅವರ ಸಂಬಂಧ ಸಾಧಾರಣ 20 ವರ್ಷದಿಂದ, ನಾನು ಪ್ರಥಮವಾಗಿ ಕಾರ್ಪೊರೇಟರ್ ವಿಭಾಗಕ್ಕೆ ಇಲೆಕ್ಟ್ ಆಗಿ ಬಂದ ನಂತರ ನನಗೆ ಅವರ ಮಾರ್ಗದರ್ಶನ ಸಲಹೆಗಳು ನನಗೆ ತುಂಬ ಉಪಯೋಗ ಆಗಿದೆ ನನ್ನ ಈ ರಾಜಕೀಯ ಕ್ಷೇತ್ರದಲ್ಲಿ. ಅವರು ಯಾವಾಗಲೂ ಹೇಳೋದುಂಟು ನನ್ನ ಹತ್ರ, ನೀನು ಭರವಸೆಗೆ ಮಹತ್ವವನ್ನು ಕೊಡಬೇಕು, ಭರವಸೆಗೆ ಮಹತ್ವ ನೀನು ಕೊಡಲಿಲ್ಲದ್ರೆ ನಿನ್ನ ಅಸ್ತಿತ್ವವನ್ನು ನೀನು ಕಳೆದುಕೊಳ್ತೀಯ. ಹಾಗೆ ಅದೇ ರೀತಿ ನಾನು ನಡ್ಕೊಂಡು ಹೋಗಿದ್ದೇನೆ. ನನ್ನಿಂದ ಆದಷ್ಟು 90% ಭರವಸೆಗಳನ್ನು ಈ ಭಾಗಕ್ಕೆ ಈಡೇರಿಸಲು ನನ್ನಿಂದಷ್ಟು ಪ್ರಯತ್ನವನ್ನು ಕೂಡ ಅವರ ಒಂದು ಮಾತಿಗೆ ಬೆಲೆ ಕೊಟ್ಟು ನಾನು ಈ ಕೆಲಸ ಮಾಡಿದ್ದೇನೆ. ನಾನು ಪ್ರಥಮವಾಗಿ ಇಲೆಕ್ಷನ್ನಿಗೆ ನಿಲ್ಲುವಂಥ ಸಮಯದಲ್ಲಿ ನನಗೆ ಮತ್ತು ಅವರಿಗೆ ಪರಿಚಯ ಇಲ್ಲ. ಆದರೆ ಪರಿಚಯ ಇತ್ತಂದರೆ ಎಕೆ ಸಾಹೇಬರು ಯಾರಂತ ನನಗೆ ಗೊತ್ತಿತ್ತು, ನಾನು ಯಾರಂತ ಅವ್ರಿಗೆ ಗೊತ್ತಿತ್ತು. ನಾನೊಂದು ಹೋಟೆಲಲ್ಲಿ ಚಹಾ ಕುಡಿತಾ ಇದ್ದೆ. ಅವರು ತುಂಬ ದೂರದಿಂದ ಇದ್ದರು. ಆ ಟೈಮಲ್ಲಿ ಇಲೆಕ್ಷನ್ನ ಸಮಯ. ನನಗೆ ಅವರು ಕರೆದು, ಏನಪ್ಪ ಡಿಸೋಜ ಅವರೇ, ನೀನು ಇಲೆಕ್ಷನ್ ನಿಂತಿದ್ದಿ, ನನ್ನ ಹತ್ರ ಒಂದು ನೀನು ಸಹಾಯ ಕೇಳಲಿಕ್ಕೆ ಆಗೋದಿಲ್ವಾ? ನೀನು ಯಾಕೆ ಬರಲಿಲ್ಲ? 2 ದಿವಸದಲ್ಲಿ ಇಲೆಕ್ಷನ್ ಇದೆ, ನಿನಗೆ ನಾನು ಬಂದು ಕೇಳಬೇಕಾ ಅಂದು ಒಂದು ಮಾತು. ಆಗ ನನಗೆ ತುಂಬ ಬೇಸರದ ನನ್ನ ಕೂಗಿದೆ. ನನ್ನ ಈ ಕಷ್ಟ ಸಮಯದಲ್ಲಿ ಅವರೊಂದು ಕೇಳಿದಾರಲ್ಲ ಅಂದು ತೆಗೆದು ಅವರಿಂದ ಆಗಬಷ್ಟು ಸಹಾಯ ಮರುದಿವಸ ನನಗೆ ಅವರು ಒದಗಿಸಿಕೊಟ್ರು. ನನಗೆ ಒಂದು ನೆನಪಾಗ್ತದೆ, ಜೀವನದಲ್ಲಿ ನಾವು ಯಾವಾಗಲೂ ಒಂದು ಶಾಶ್ವತ ಇರಬೇಕಾದ್ರೆ ತಮ್ಮ ಹಿತೈಷಿಗಳಿಗೆ, ತಮ್ಮ ಮನೆ ಹತ್ತಿರದವರಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹಾಯ ಮಾಡಬೇಕು. ಸಹಾಯ ಮಾಡಿದರೆ ಮಾತ್ರ ನಾವು ಅವರ ಜೀವನದಲ್ಲಿ, ಇನ್ನೊಬ್ಬರ ಜೀವನದಲ್ಲಿ ನಾವು ಪಾಲ್ಗೊಳ್ಳಲಿಕ್ಕೆ ಆಗ್ತದೆ. ಈಗ ನೋಡಿ, ನೀವೆಲ್ಲ ಇಷ್ಟು ಪ್ರೀತಿಯಿಂದ ಇಲ್ಲಿ ಬಂದಿದ್ದೀರಿ. ಇಷ್ಟೊತ್ತಿಗೆ 8 ಗಂಟೆಯಿಂದ ತಾವೆಲ್ಲ ಇದ್ದೀರಿ. ಯಾಕೆಂದರೆ ಎಕೆ ಸಾಹೇಬ್ರವರ ಒಂದು ವ್ಯಕ್ತಿತ್ವಕ್ಕೆ ಒಂದು ತಾವೆಲ್ಲ ಬೆಳೆ ಕೊಟ್ಟು ಇಲ್ಲಿ ಬಂದಿದ್ದೀರಿ. ನಾನು ಕೂಡ ಬಂದಿದ್ದೇನೆ ಇಲ್ಲಿ. ನೀವೀಗ ನೋಡ್ತಿದ್ದೀರಿ, ಈ ವಾಸ್ಲೈನು ಅಗಲ ಮಾಡುವಂಥ ಸಂದರ್ಭದಲ್ಲಿ ನನಗೆ ತುಂಬ ಕಷ್ಟ ಇತ್ತು. ಜಾಗ ಬಿಟ್ಟುಕೊಡಲಿಕ್ಕೆ, ಲೋಕಲ್ ಜಾಗದ ಓನರ್ ಹತ್ರ ಎಲ್ಲ ಮಾತಾಡಲಿಕ್ಕೆ ನನ್ನ ಹತ್ರ ಹೇಳಿದರು ಅವರು. ನನ್ನಿಂದ ನಾನು ಯಾರ ಹತ್ರ ನಾನು ಮಾತಾಡಬೇಕು ಹೇಳಪ್ಪ, ಈ ಭಾಗ ತುಂಬ ಡೆವಲಪ್ ಆಗಬೇಕು, ಯಾಕೆಂದರೆ ತುಂಬ ಜನರಿಗೆ ಇಲ್ಲಿ ಸಮಸ್ಯೆ ಆಗ್ತುಂಟು, ಚಿಕ್ಕದಾಗಿದೆ ಈ ರೋಡು, ಅಗಲ ಮಾಡಬೇಕಂತ. ನಾನು ಕೂಡ ಒಂದು 2-3 ಸಮಸ್ಯೆಗಳ ಹತ್ರ ಹೇಳಿದೆ. ಸರ್, ನನಗೆ ಅಂತಂದು ಅವ್ರ ಹತ್ರ ತಾವೊಂದು ಮಾತಾಡಿದರೆ ಒಂದು ನನಗೆ ತುಂಬ ಹೆಲ್ಪ್ ಆಗ್ತದೆ. ಅವರು ಮಾತಾಡಿದರು, ಕೆಲಸ ಆಯಿತು. ಆದ ಕಾರಣ ಎಕೆ ಸಾಹೇಬರು ನನ್ನ ಜೀವನದಲ್ಲಿ ಖಂಡಿತವಾಗಿ ನನಗೆ ಮರೀಲಿಕ್ಕೆ ಆಗೋದಿಲ್ಲ. ಅವರ ಫ್ಯಾಮಿಲಿ ಕೂಡ ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ. ನನ್ನ ರಾಜಕೀಯ ಜೀವನದಲ್ಲಿ ಅವರೊಂದು ಗಾಡ್ ಫಾದರ್ ಅಂತ ಹೇಳಲಿಕ್ಕೆ ಏನು ನಾಚಿಕೆ ಆಗೋದಿಲ್ಲ ನನಗೆ ಅಂತ 2 ಮಾತನ್ನು ಹೇಳುತ್ತಾ ಹೆಚ್ಚಾಗಿ ಮಾತಾಡೋದಿಲ್ಲ. ಮಾತಾಡೋದು, ಎಕೆ ಸಾಹೇಬರು ದೇವರು ಅವರಿಗೆ ಒಂದು ಚಿರಶಾಂತಿಯನ್ನು ನೀಡಲಿ, ದೇವರ ಹತ್ರ ಅವರು ಹತ್ತಿರ ಹೋಗಲಿ ಅಂತ ಹೇಳುತ್ತಾ, ಅವ್ರ ಕುಟುಂಬದವರಿಗೂ ಕೂಡ ಭಗವಂತನು ಒಂದು ಸ್ಟ್ರೆಂತ್ ಕೊಡಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.